Namaskara. Dear students, I will welcome all to this session to recall the topics what we have studied in high school classes in subject related to physics. ಇಲ್ಲಿಯವರೆಗೆ ನಾವು ನೆನಪಿಸಿದ ಅಧ್ಯಾಯಗಳು ಬಲ ಮತ್ತು ಒತ್ತಡ, ಫೋರ್ಸ್ ಆ್ಯಂಡ್ ಪ್ರೆಷರ್, ಮೋಷನ್, ಲಾಸ್ ಆಫ್ ಮೋಷನ್, ನ್ಯೂಟನ್ನ ಚಲನೆಯ ನಿಯಮಗಳು, ಫ್ರಿಕ್ಷನ್ ಘರ್ಷಣೆ, ಗ್ರಾವಿಟೇಷನ್ ಗುರುತ್ವ, ವರ್ಕ್ ಆ್ಯಂಡ್ ಎನರ್ಜಿ ಕೆಲಸ ಮತ್ತು ಶಕ್ತಿ, ಶಬ್ದ, ಲೈಟ್ ಬೆಳಕಿನ ಎರಡು ಗುಣಲಕ್ಷಣಗಳು, ಪ್ರತಿಫಲನ ಹಾಗೂ ವಕ್ರೀಭವನ. ಈ ದಿವಸ ನಾವು ಅಭ್ಯಾಸ ಮಾಡಿದಂತಹ ಇನ್ನು ಕೆಲವು ಅಧ್ಯಾಯಗಳಾದ ಪರಮಾಣುವಿನ ರಚನೆ, ಸ್ಟ್ರಕ್ಚರ್ ಆಫ್ ಆಟಮ್, ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿ, ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು. ಈ ಅಧ್ಯಾಯಗಳನ್ನು ಈ ದಿವಸದ ಒಂದು ಸೆಷನ್ನಲ್ಲಿ ನಾವು ನೆನಪಿಸಿಕೊಳ್ಳೋಣ. ವಿದ್ಯಾರ್ಥಿಗಳೇ, ಮೊದಲನೇದಾಗಿ ನಾವು 9ನೇ ತರಗತಿಯಲ್ಲಿ ಅಭ್ಯಾಸ ಮಾಡಿದಂತಹ ಆಟಮ್ ಅಣುವಿನ ರಚನೆಯನ್ನು ನೆನಪಿಸಿಕೊಳ್ಳೋಣ. ಅಣುವಿನ ರಚನೆಯನ್ನು ನಾವು 18ನೇ ಶತಮಾನದ ವಿಜ್ಞಾನಿಗಳು ಮಾಡಿದಂತಹ ಕಾರ್ಯಗಳು, ನಂತರ 19ನೇ ಶತಮಾನದಲ್ಲಿ ಮಾಡಿದಂತಹ ಪ್ರಮುಖವಾದಂತಹ ಪ್ರಾಯೋಗಿಕ ಪ್ರಯತ್ನಗಳು, ಸರಣಿಯ ಪ್ರಯತ್ನಗಳು, series of experiments has been conducted to know what is atom, what is the lowest form of matter, ದ್ರವ್ಯದ ಕನಿಷ್ಠ ಸ್ಥಿತಿ ಯಾವ ಸ್ಥಿತಿಯಲ್ಲಿದೆ, ಇದನ್ನು ಅಧ್ಯಯನ ಮಾಡೋಕ್ಕೆ ಬಹಳಷ್ಟು ಪ್ರಯೋಗಗಳನ್ನು ಮಾಡಿದರು. ನಾವು ನೋಡ್ತಾ ಹೋದಂಗೆ ಮೊದಲನೇದಾಗಿ ನಮಗೆ ಕಾಣುವಂತಹ ಅಣುವಿನ ರಚನೆ ಅಂದರೆ ಡಾಲ್ಟನ್ ಕೊಟ್ಟಂತಹ ಅಣುವಿನ ರಚನೆ. ಇಟ್ ಈಸ್ ಡಿಫೈನ್ಡ್ ಆಸ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ. ಜಾನ್ ಡಾಲ್ಟನ್ ತಾನು ಕಂಡಂತಹ ಪ್ರಯೋಗಗಳ ಫಲಿತಾಂಶದಿಂದ ಅವನನ್ನು ನಿರೂಪಿಸುತ್ತಾನೆ. ಡಾಲ್ಟನ್ನ ಪ್ರಕಾರ all the matters was composed of atoms which are indivisible and indestructible building blocks of matter, while all atoms of an element were identical. Different elements have the atoms of different size. ಎಲ್ಲ ಗಳು ಆಟಮ್ಗಳಿಂದ ಮಾಡಲ್ಪಟ್ಟಿದೆ, ಅವು ಅವಿಭಾಜ್ಯ, ಅವುಗಳನ್ನು ವಿಭಜನೆ ಮಾಡೋಕ್ಕಾಗೋದಿಲ್ಲ ಎನ್ನುವಂಥ ಅಂಶವನ್ನು ಡಾಲ್ಟನ್ ಹೇಳ್ತಾನೆ. ಆದರೆ ಡಾಲ್ಟನ್ನ ಥಿಯರಿ ಬಹಳಷ್ಟು ಬೇರೆ ಪ್ರಾಯೋಗಿಕ ಸಿದ್ಧಾಂತಗಳನ್ನು, ಪ್ರಾಯೋಗಿಕ ಫಲಿತಾಂಶಗಳನ್ನು ಹೇಳೋದರಲ್ಲಿ ವಿಫಲವಾಗುತ್ತೆ. ನಂತರ ವಿಜ್ಞಾನಿಯಾದಂತಹ ಥಾಮ್ಸನ್ ತನ್ನ ಪ್ರಾಯೋಗಿಕ ಫಲಗಳಿಂದ ಮತ್ತೊಂದು ಸಿದ್ಧಾಂತವನ್ನು ನಿರೂಪಿಸ್ತಾನೆ. ದಿಸ್ ಇಸ್ ಟರ್ಮ್ಡ್ ಆಸ್ ಥಾಮ್ಸನ್ಸ್ ಮಾಡೆಲ್ ಆಫ್ ಅನ್ ಆಟಮ್. ಅಕಾರ್ಡಿಂಗ್ ಟು ಥಾಮ್ಸನ್, ಇಫ್ ಯು ರೀಕಾಲ್ ದ ಕಾನ್ಸೆಪ್ಟ್ ಆಫ್ ಫುಡ್, ಮನೆಯಲ್ಲಿ ನಾವು ತಿನ್ನುವಂತಹ ರಾಗಿ ಮುದ್ದೆ, ಅದರ ಮೇಲೆ ತಾಗುವಂಥ ಅನ್ನದ ಕಾಳುಗಳಾಗಿರಬಹುದು, ಅಥವಾ ನಾವು ಬಳಸುವಂತಹ ಪಡ್ಡುವನ್ನು ನೆನಪು ಮಾಡ್ಕೊಳ್ಳಿ. ಪಡ್ಡುವಿನ ಮೇಲೆ ನಾವು ಕಾಣುವಂತಹ ಕೊತ್ತಂಬರಿ ಅಥವಾ ಬೇರೆ ಪದಾರ್ಥಗಳು ಯಾವ ರೀತಿ ತಾಗಿರುತ್ತೋ ಅದರ ಕಾನ್ಸೆಪ್ಟ್ನಲ್ಲಿ ಥಾಮ್ಸನ್ ಸಿದ್ಧಾಂತವನ್ನು ನಿರೂಪಿಸ್ತಾನೆ. ಇದನ್ನು ನಾವು ಪ್ಲಮ್ ಪುಡ್ಡಿ ಮಾಡುವಂತಹ. According to Thomson, an atom consists of potentially charged sphere and electrons are embedded in it. The negative and positive charges are equal in magnitude. The atom as a is electrically neutral. ಪಾಸಿಟಿವ್ ಚಾರ್ಜ್ ಇರುತ್ತೋ ನೆಗೆಟಿವ್ ಅಷ್ಟೇ ಚಾರ್ಜ್ ಇರುತ್ತೆ ಅನ್ನುವಂತಹ ಕಲ್ಪನೆ ಥಾಮ್ಸನ್ ಕೊಡ್ತಾನೆ. ಇವು ಮಾಡು ಕೂಡ ಬಹಳಷ್ಟು ಪ್ರಾಯೋಗಿಕ ತೀರ್ಮಾನಗಳು ಏನು ಬಂದಿವೋ ಅವುಗಳನ್ನು ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ಇದು ಸಫಲ ಆಗಿರೋದಿಲ್ಲ. ಹಾಗಾಗಿ ಈ ಒಂದು ಸಿದ್ಧಾಂತವನ್ನು ಕೂಡ ಬಿದ್ದೋಗುತ್ತೆ. ನಂತರ ನಮ್ಮ ಫಿಸಿಕ್ಸ್ಗೆ ಕೊಟ್ಟಂತಹ ಅರ್ನೆಸ್ಟ್ ರುದರ್ಫೋರ್ಡ್ ಇವನು ಬಹಳಷ್ಟು ಪ್ರಯೋಗಗಳನ್ನು ಮಾಡಿರ್ತಾನೆ. ಅವನ ಗೋಲ್ಡ್ ಲೀಫ್ ಎಕ್ಸ್ಪೆರಿಮೆಂಟಿನ ಒಂದು ಫಲಶ್ರುತಿಯಿಂದ ಅದ್ಭುತವಾದಂಥ ಎಕ್ಸ್ಪೆರಿಮೆಂಟ್ ಮುಂದೆ ನೀವು
ಫಿಸಿಕ್ಸ್ ಹಾಗೂ ಕೆಮಿಸ್ಟ್ರಿ ಎರಡರಲ್ಲೂ ಈ ಎಕ್ಸ್ಪೆರಿಮೆಂಟ್ ಇಂದ ಅವನು ಕೂಡ ಒಂದು ಆಟಮಿನ ರಚನೆ ಹೇಗಿದೆ ಅನ್ನೋ ಬಗ್ಗೆ ಕಲ್ಪನೆ Rutherford's model of an atom. According to Rutherford, there is a positive charged center in an atom. ಪ್ರಮುಖ ಅಂಶ ಕೇಂದ್ರದಲ್ಲಿ ಒಂದು ಪಾಸಿಟಿವ್ ಚಾರ್ಜ್ ಇದೆ. ಆ ಒಂದು ಕೇಂದ್ರವನ್ನ ನ್ಯೂಟನ್ Rutherford has named it as nucleus, ಬೀಜ ಕೇಂದ್ರ ಅನ್ನುವಂತ ಪ್ರಥಮವಾಗಿ ಅದಕ್ಕೆ ಹೆಸರನ್ನು ಕೊಡ್ತಾನೆ. Nearly all the mass of an atom resides in the nucleus. ಆಟಮಿನ 99.9% ಅಷ್ಟು ರಾಶಿ ನ್ಯೂಕ್ಲಿಯಸ್ ಇದೆ. Electrons, what are present in the nucleus, the negative charge of electrons are in the circular path. ಈ ನ್ಯೂಕ್ಲಿಯಸ್ನ ಸುತ್ತ ವೃತ್ತಿಯಲ್ಲಿ ಎಲೆಕ್ಟ್ರಾನ್ಗಳು ಪರಿಭ್ರಮಣೆ ಮಾಡ್ತಾ ಇದ್ದಾವೆ ಎನ್ನುವಂತ ಅಂಶವನ್ನು ಕೊಡ್ತಾನೆ. ರುದರ್ಫೋರ್ಡ್ ಪ್ರಕಾರ ಎಲ್ಲ ಎಲೆಕ್ಟ್ರಾನ್ಗಳು ಒಂದೇ ತ್ರಿಜ್ಯ ಇರುವಂತಹ ವೃತ್ತಿಯ ಕಕ್ಷೆಯಲ್ಲಿ ಪರಿಭ್ರಮಣೆ ಮಾಡ್ತಾ ಇದ್ದಾವೆ. The size of the nucleus is very small compared to the size of the atom. ಅಣುವಿನ ಗಾತ್ರವನ್ನು ನಾವು ಹೋಲಿಸಿದಾಗ ನ್ಯೂಕ್ಲಿಯಸ್ನ ಗಾತ್ರ ತುಂಬಾನೇ ಕಡಿಮೆಯಾಗಿರುವ ಬಗ್ಗೆ ರುದರ್ಫೋರ್ಡ್ ಕಲ್ಪನೆ ಕಾಣ್ತಾನೆ. ಆದರೆ ಆ ಸಂದರ್ಭದಲ್ಲಿ ನಾನು ಹೇಳ್ದಂಗೆ ಅವರ ಕೆಲವು ಪ್ರಾಯೋಗಿಕ ತೀರ್ಮಾನಗಳನ್ನ ರುದರ್ಫೋರ್ಡ್ ಈ ಒಂದು ಅಣುವಿನ ಮಾಡೆಲ್ನಿಂದ ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಹಾಗಾಗಿ ಈ ರುದರ್ಫೋರ್ಡ್ ಮಾಡೆಲ್ಗಳ ಬಿದ್ದೋಗತ್ತೆ. ನಂತರ ಬಹಳಷ್ಟು ಎಕ್ಸ್ಪೆರಿಮೆಂಟ್ಗಳ ಸಹಾಯದಿಂದ ಹಾಗೂ ಹಲವಾರು ಅಂಶ, ವಿಶೇಷವಾಗಿ ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿಯ ಒಂದು ನೀಲ್ ಬೋರ್ ಒಂದು ಪ್ರಮುಖವಾದಂಥ ಅಣುವಿನ ಮಾದರಿಯನ್ನ ತೋರಿಸ್ತಾರೆ. ಬೋರ್ಸ್ ಆಟಮ್. ಹಾಗೆಯೇ ನೀಲ್ ಬೋರ್ ಪ್ರಕಾರ ಅಣು ಹೇಗೆ ಅನ್ನೋದನ್ನ ನೋಡೋಣ. ಇವನು 3 ಪಾಸ್ಟ್ಯುಲೇಟ್ಸ್ ಅನ್ನ ಕೊಡ್ತಾನೆ. ಆದರೆ ನಮ್ಮ ಪ್ರೌಢಶಾಲಾ ಪುಸ್ತಕದಲ್ಲಿ ಕೇವಲ 2 ಪಾಸ್ಟ್ಯುಲೇಟ್ಗಳನ್ನು ಮಾತ್ರ ನಿರೂಪಿಸಿದ್ದಾರೆ. ಅವುಗಳನ್ನು ನೆನಪು ಮಾಡ್ಕೊಳ್ಳೋಣ. ಅಕಾರ್ಡಿಂಗ್ ಟು ನೀಲ್ ಬೋರ್, ಓನ್ಲಿ ಸರ್ಟನ್ ಸ್ಪೆಸಿಫಿಕ್ ಆರ್ಬಿಟ್ಸ್ ನೋನ್ ಆಸ್ ಡಿಸ್ಕ್ರೀಟ್ ಆರ್ಬಿಟ್ಸ್, ವಿಭಕ್ತ ಕಕ್ಷೆಗಳು ಅಂತ ಕರಿತೀವಿ, ಆ ಕಕ್ಷೆಗಳಲ್ಲಿ ಮಾತ್ರ ಎಲೆಕ್ಟ್ರಾನ್ಗಳು ಎಲ್ಲೂ ಎಲೆಕ್ಟ್ರಾನ್ಗಳು. While revolving in discrete orbits, the electrons are not going to radiate energy. ಈ ಎಲೆಕ್ಟ್ರಾನ್ಗಳು ಆ ವಿಭಕ್ತ ಕಕ್ಷೆಗಳಲ್ಲಿ ಭ್ರಮಿಸುವಾಗ ತಾವು ಯಾವುದೇ ಕಾರಣಕ್ಕೂ ಶಕ್ತಿಯನ್ನ ಹೊರಸೂಸುವುದಿಲ್ಲ ಎನ್ನುವುದರ ಬಗ್ಗೆ ನೀಲ್ ಬೋರ್ ತನ್ನ ಮಾದರಿಯನ್ನು ಕೊಡ್ತಾನೆ. ಈ ಒಂದು ಮಾದರಿಯನ್ನು ನಾವು ಇಟ್ಕೊಂಡು ಬಹಳಷ್ಟು ಎಕ್ಸ್ಪೆರಿಮೆಂಟ್ಗಳ ರಿಸಲ್ಟ್ಸ್ ಅನ್ನು ಎಕ್ಸ್ಪ್ಲೈನ್ ಮಾಡಕ್ ಮೋಸ್ಟ್ ಆಫ್ ದ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್. ಇದು ಒಂದು ಸಫಲವಾದಂತಹ ಅಣುವಿನ ರಚನೆ, ಪರಮಾಣುವಿನ ರಚನೆ ಮಾಡಲು ಸಕ್ಸಸ್ಫುಲ್ ಆಗುತ್ತೆ. 1922ರಲ್ಲಿ ನೀಲ್ ಬೋರ್ ಅವರಿಗೆ ನೊಬೆಲ್ ಪಾರಿತೋಷಕದಿಂದ ಸನ್ಮಾನಿಸಲಾಗುತ್ತೆ. ಒಂದು ಬೋರ್ ಮಾಡಲ್ ಎಲೆಕ್ಟ್ರಾನ್ಗಳು ಎಲ್ಲಿರ್ತವೆ? ಬೇರೆ ಬೇರೆ ಕಕ್ಷೆಗಳಲ್ಲಿ. ಕಕ್ಷೆಗಳನ್ನು ನಾವು KLMN ಕಕ್ಷೆಗಳು ಅಂತ ಕರಿತೀವಿ. ಈ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳಿರ್ತವೆ. ಆ ಕಕ್ಷೆಗಳಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳಿದ್ದಾವೆ ಇದ್ರ ಬಗ್ಗೆನೂ ಕೂಡ ನೀಲ್ ಬೋರ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಕಕ್ಷೆಯಲ್ಲಿ 2n² ಸಾಧ್ಯ. ಎನ್ ಅಂದ್ರೆ ಎಷ್ಟನೆಯ ಆರ್ಬಿಟಿನ ಸಂಖ್ಯೆ. If it is the first orbit, that is the shell, then the number of electrons in the shell is 2 into 1². That is nothing but 2 electrons can exist in the first orbit. In the second orbit, we can able to find 8 electrons. In the third orbit, we can have 18 electrons. We can have 32 electrons and so on. Later on, he put one important statement that the maximum number of electrons that can accommodate in the outermost orbit is 8. ಇದನ್ನ ಇಟ್ಕೊಂಡು ನಾವು ಎಲೆಕ್ಟ್ರಾನ್ ವಿನ್ಯಾಸವನ್ನು ನೋಡಿ ಮತ್ತೆ ಉಪಕವಚಗಳನ್ನು ಉಪಕವಚಗಳನ್ನು ಬಳಸಿಕೊಂಡು ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಲೆಕ್ಟ್ರಾನ್ಗಳು ಕವಚಗಳಲ್ಲಿ ಯಾವ ರೀತಿಯಲ್ಲಿ ಅವು ಅರೇಂಜ್ ಆಗಿದೆ ಅನ್ನೋದನ್ನ ನಾವು ಅಧ್ಯಯನ ಮಾಡಿದ್ದೀವಿ. ಅದನ್ನು ಮತ್ತೆ PUCಯಲ್ಲಿ ರಸಾಯನಶಾಸ್ತ್ರ ಹಾಗೂ ಭೌತಶಾಸ್ತ್ರ ನಾವು ಅಧ್ಯಯನ ಮಾಡ್ತೀವಿ. ನಂತರ ನಾವು ಈಗ ಪ್ರಮಾಣವಿನಲ್ಲಿ
And let's see what are isotopes. ಸಮಸ್ಥಾನಿಗಳು ಅಂದ್ರೆ isotopes are defined as atoms of same element. Same element means the atomic numbers are same. ಪರಮಾಣುವಿನ ಸಂಖ್ಯೆ ಒಂದಾಗಿದ್ದು ರಾಶಿಯ ಸಂಖ್ಯೆ ಬೇರೆ ಬೇರೆ ಒಂದೇ ಎಲಿಮೆಂಟ್ನ ಆಟಮ್ಗಳನ್ನ we call them as isotopes. ಉದಾಹರಣೆಗೆ ಹೈಡ್ರೋಜನ್, ಡ್ಯೂಟೇರಿಯಂ, ಟ್ರೀಶಿಯಂ ಇವು ಮೂರು ಕೂಡ ಹೈಡ್ರೋಜನಿನ ಬೇರೆ ಬೇರೆ ರೂಪಗಳು. These are the example for isotopes. ಅದೇ ರೀತಿ ಐಸೋಬಾರ್ಸ್ ಅಂದ್ರೆ they are the atoms of different element. ಬೇರೆ ಬೇರೆ ಎಲಿಮೆಂಟ್ಗಳ ಆಟಮ್ಗಳು. ಎಲಿಮೆಂಟ್ಗಳು ಬೇರೆ ಬೇರೆ ಆದ ತಕ್ಷಣ ಅವುಗಳ ಅಟಾಮಿಕ್ ನಂಬರ್ ಪರಮಾಣುವಿನ ಸಂಖ್ಯೆ ಬೇರೆ, ಆದರೆ ರಾಶಿ ಸಂಖ್ಯೆ the mass is same. These kind of atoms we call them as isobars. ನಂತರ ಮುಂದಿನ ಅಧ್ಯಾಯ ವಿದ್ಯುತ್ ಶಕ್ತಿ. ವಿದ್ಯುತ್ ಶಕ್ತಿಯನ್ನು ನಾವು 10ನೇ ತರಗತಿಯ ಭೌತಶಾಸ್ತ್ರದಲ್ಲಿ ಓದಿದ್ದೀವಿ. ಹಾಗಿದ್ರೆ ವಿದ್ಯುತ್ ಶಕ್ತಿಯಲ್ಲಿ ವಿದ್ಯುತ್ ಪ್ರವಾಹ ಅಂದ್ರೆ ಏನು? ವಾಟ್ ಈಸ್ ಎಲೆಕ್ಟ್ರಿಕ್ ಕರೆಂಟ್? ಎಲೆಕ್ಟ್ರಿಕ್ is expressed by the amount of charge flowing through a particular area in a unit time. ನೋಡಿ, ಇಲ್ಲಿ ಒಂದು ಏರಿಯಾ ಇದೆ. ಈ ಏರಿಯಾದ ಮೂಲಕ ಒಂದು ಸೆಕೆಂಡ್ನಲ್ಲಿ ಎಷ್ಟು ಚಾರ್ಜ್ ಪಾಸ್ ಆಗೋ ಅದನ್ನು ನಾವು ಎಲೆಕ್ಟ್ರಿಕ್ ಕರೆಂಟ್, ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. ಒಂದು ಏಕಮಾನ ಕಾಲದಲ್ಲಿ ಒಂದು ನಿರ್ದಿಷ್ಟ ವಿಸ್ತೀರ್ಣ ಮೂಲಕ ಹರಿದಂತಹ ಒಟ್ಟು ಚಾರ್ಜ್ ಅನ್ನು ನಾವು ಎಲೆಕ್ಟ್ರಿಕ್ ಕರೆಂಟ್, ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. ಇಫ್ ನೆಟ್ ಚಾರ್ಜ್ Q flows across the cross section of a conductor in time t, then the current I is defined as I is equal to Q by T. ಈ ಒಂದು ಸಮೀಕರಣವನ್ನು ನಾವು ನೋಡಿದ್ದೀವಿ. ಹಾಗೆಯೇ ವಿದ್ಯುತ್ ಪ್ರವಾಹವನ್ನು ನಾವು ಅಳೆಯುವಂತಹ ಏಕಮಾನ, it is expressed in the unit called ampere. ಇದು SI ಏಕಮಾನವಾಗಿದೆ, SI ಮೂಲವಾಗಿದೆ, ಆಂಪಿಯರ್. ನಂತರ ನಾವು 10ನೇ ತರಗತಿಯಲ್ಲಿ ಪ್ರಮುಖವಾಗಿ ನಿಯಮವನ್ನು ಓದಿದ್ದೀವಿ. ಈ ಮತ್ತೆ ನಾವು ವಿದ್ಯುತ್ ಶಕ್ತಿ ಪಾಠವನ್ನು ವಿಷಯದಲ್ಲಿ ಮತ್ತೊಮ್ಮೆ ಅಭ್ಯಾಸ ಮಾಡಿದ್ದೀವಿ. ಹಾಗೆ ಓಮ್ ಪ್ರಕಾರ the potential difference across the ends of a given metallic wire in electric circuit is directly proportional to the current flowing through it. ಟೆಂಪರೇಚರ್ ಸ್ಥಿರವಾಗಿದ್ದಾಗ ವಿಭವಾಂತರವು ಹರಿತಾ ಇರುವಂತಹ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತೆ. V = IR ಅನ್ನೋದನ್ನ ನಾವು ಅಭ್ಯಾಸ ಮಾಡಿದ್ದೀವಿ. ಅದರ ನಂತರ ನಾವು ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್ಗಳನ್ನು, ಜೋಡಣೆಗಳನ್ನು ನಾವು ನೋಡಿದ್ದೀವಿ. Two types of combination of resistances. One is series resistance, another is parallel resistance. In case of series resistance, ಸರಣಿ ಜೋಡಣೆಯಲ್ಲಿ ಆಗುವಂತ ಒಟ್ಟು ರೋಧಕತೆ is total resistance in the series combination is given by Rs is equal to R1 plus R2 plus R3. Effective resistance is the sum of the individual resistances. ಅದೇ ನಾವು ಸಮಾಂತರ ಜೋಡಣೆಗೆ ಹೋದಾಗ, if the resistors are in parallel, then the reciprocal of the effective resistance is equal to sum of the reciprocals of individual resistances. ಇದನ್ನು ನಾವು 10ನೇ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ದೀವಿ. Then we have tried to discuss about the electrical power. Electrical power ಅಂದ್ರೆ ಏನು? The rate at which electrical energy is consumed or dissipated. ಬಳಸಿದಂತಹ ಅಥವಾ ಉಪಯೋಗಿಸಿದಂತಹ ವಿದ್ಯುತ್ ಶಕ್ತಿ ಎಷ್ಟರಲ್ಲಿ ಒಂದು ಏಕಮಾನ ಒಂದು ಸೆಕೆಂಡ್ನಲ್ಲಿ ಎಷ್ಟು ವಿದ್ಯುತ್ ಶಕ್ತಿಯನ್ನು ನಾವು ಬಳಕೆ ಮಾಡಿದೀವೋ, it is termed as electric power and it is represented as P W by T. ಇದು ನಾವು ಸಾಮಾನ್ಯ ನೋಡಿದ್ದೀವಿ. ರೇಟ್ ಆಫ್ ಡೂಯಿಂಗ್ ವರ್ಕ್, ಅದೇ ಒಂದು P is equal to IV ಅಥವಾ P is equal to I square R ಅಥವಾ P is equal to V square by R ಗಳನ್ನು ನಾವು ಅಭ್ಯಾಸ ಮಾಡಿದ್ದೀವಿ. ಈ ಹರಿತಾ ಇರುವಂತಹ ವಿದ್ಯುತ್ನಿಂದ ನಾವು ಕಾಣುವಂತಹ ಕಾಂತೀಯ ಪರಿಣಾಮಗಳು, ದ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ನೀವು ವಿದ್ಯುತ್ ಶಕ್ತಿ ಪಾಠದಲ್ಲಿ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ನೋಡಿದ್ದೀವಿ. ಅದೇ ರೀತಿಯಲ್ಲಿ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್.
ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಲ್ಲಿ ನಾವು ಅಭ್ಯಾಸ ಮಾಡಿದಂತಹ ಕೆಲವೊಂದು ಅಂಶಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ವಾಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್, ಕ್ಷೇತ್ರ ಅಂದ್ರೆ ಏನು? ಕಾಂತದ ಸುತ್ತಲ ಒಂದು ಪ್ರದೇಶ ಇದೆ, ಆ ಜಾಗದಲ್ಲಿ ನಾವು ಕಾಂತೀಯತೆಯನ್ನು ಕಾಣಬಹುದು. ಒಂದು ಕಬ್ಬಿಣದ ಚೂರನ್ನ ನಾವು ಕಾಂತಕ್ಕೆ ಹತ್ರ ತಗೊಂಡಾಗ ಅದು ತನ್ನ ಕಡೆ ಆ ಪ್ರದೇಶವನ್ನ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ದ ರೀಜನ್ ಅರೌಂಡ್ ಎ ಮ್ಯಾಗ್ನೆಟ್ ಇನ್ ವಿಚ್ ದ ಫೋರ್ಸ್ ಆಫ್ ದ ಮ್ಯಾಗ್ನೆಟ್ ಕ್ಯಾನ್ ಬಿ ಡಿಟೆಕ್ಟೆಡ್ ಈಸ್ ನೋನ್ ಆಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಪ್ರತಿನಿಧಿಸಲು ನಾವು ಬಳಸುವಂತಹ ರೇಖೆಗಳನ್ನ ನಾವು ಕಾಂತ ಕ್ಷೇತ್ರ ರೇಖೆಗಳು, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಕರಿತೀವಿ. ಅದನ್ನ ನಾವು ಈ ರೀತಿಯ ಚಿತ್ರ ಮೂಲಕ ಪ್ರತಿನಿಧಿಸಿರೋದು ನಮಗೆ ಇದೆ. ಮುಂದುವರೆದು, ಒಂದು ವಾಹಕದ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಆ ವಾಹಕದ ಸುತ್ತ ಕಾಂತಕ್ಷೇತ್ರ ಏರ್ಪಡುತ್ತೆ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಡ್ಯೂ ಟು ದ ಎಲೆಕ್ಟ್ರಿಕ್ ಕರೆಂಟ್. ಇದನ್ನ ನಾವು ನೋಡಿದಾಗ ಮೆಟಾಲಿಕ್ ಕಂಡಕ್ಟರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. ಹಾಗಿದ್ರೆ ಕಾಂತಕ್ಷೇತ್ರ ಯಾವ ದಿಕ್ಕಿನಲ್ಲಿರುತ್ತೆ, ಹೇಗಿದೆ ಅದನ್ನ ನಾವು ನೋಡೋದಕ್ಕೋಸ್ಕರ ಬಲಗೈ ಹೆಬ್ಬೆರಳು ನಿಯಮವನ್ನ ನಾವು ಓದಿದೀವಿ. ರೈಟ್ ಹ್ಯಾಂಡ್ ಥಂಬ್. ಅಕಾರ್ಡಿಂಗ್ ಟು ರೈಟ್ ಹ್ಯಾಂಡ್ ಥಂಬ್ ರೂಲ್, ಇಫ್ ಐ ಹೋಲ್ಡ್ ಎ ಕಂಡಕ್ಟರ್ ಇನ್ ಮೈ ರೈಟ್ ಹ್ಯಾಂಡ್, ಒಂದು ವೈರನ್ನ ವಿದ್ಯುತ್ತನ್ನು ಪ್ರವಹಿಸುವಂತಹ ವೈರನ್ನ ನಾನು ಬಲಗೈ ಹೆಬ್ಬೆರಳಲ್ಲಿ ಹಿಡಿದಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೋರಿಸ್ತಾ ಇದ್ರೆ ಈ ವೈರಿನ ಸುತ್ತ ಆವರಿಸಿರುವಂತಹ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನ ತೋರಿಸ್ತವೆ. ಇದನ್ನ ನಾವು ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತ ಕರೀತೀವಿ. ನಂತರ ನಾವು ಒಂದು ವಿದ್ಯುತ್ ಪ್ರವಾಹವನ್ನು ಹೊಂದಿರುವಂತಹ ಕಾಂತಕ್ಷೇತ್ರವನ್ನ, ವಿದ್ಯುತ್ ಪ್ರವಾಹ ಹೊಂದಿರುವಂತಹ ಒಂದು ಕಂಡಕ್ಟರ್ ಅನ್ನ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಟ್ಟರೆ, ಒಂದು ಏಕರೂಪ ಕಾಂತಕ್ಷೇತ್ರದಲ್ಲಿಟ್ಟರೆ ಅದು ಬಲವನ್ನ ಅನುಭವಿಸುತ್ತೆ. ಇದನ್ನು ನಾವು ಅಭ್ಯಾಸ ಮಾಡಿದ್ದೀವಿ. ಇಟ್ ಈಸ್ ಗಿವನ್ ಬೈ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್. ಆ ಬಲ ಯಾವ ದಿಕ್ಕಲ್ಲಿರುತ್ತೆ ಅನ್ನೋದನ್ನು ನಾವು ಫ್ಲೆಮಿಂಗ್ನ ಲೆಫ್ಟ್ ಹ್ಯಾಂಡ್ ರೂಲ್ ಇಂದ ನಾವು ಅಭ್ಯಾಸ ಮಾಡ್ತೀವಿ. ಲೆಫ್ಟ್ ಹ್ಯಾಂಡಿನ ತೋರು ಬೆರಳು, ಮಧ್ಯ ಬೆರಳು ಹಾಗೂ ಹೆಬ್ಬೆರಳನ್ನ ಪರಸ್ಪರ ಲಂಬವಾಗಿ ಹಿಡಿದಾಗ ನಮಗೆ ತೋರು ಬೆರಳಿನ ದಿಕ್ಕಿನಲ್ಲಿ ಕಾಂತಕ್ಷೇತ್ರವಿದ್ದು, ಮಧ್ಯ ಬೆರಳಿನ ದಿಕ್ಕಿನಲ್ಲಿ ವಾಹಕದಲ್ಲಿ ವಿದ್ಯುತ್ ಹರಿತಿರುವಾಗ ಹೆಬ್ಬೆರಳಿನ ದಿಕ್ಕಿನಲ್ಲಿ ವಾಹಕ ಚಲಿಸುತ್ತೆ. ವಾಹಕ ಕಾಂತೀಯ ಬಲವನ್ನ ಅನುಭವಿಸುತ್ತೆ. ಈ ಒಂದು ಪರಿಣಾಮವನ್ನ ನಾವು ತಿಳ್ಕೊಂಡಿದ್ದೀವಿ. ಇದರ ಒಂದು ಅನುಕೂಲದಿಂದ ಫ್ಲೆಮಿಂಗ್ನ ಲೆಫ್ಟ್ ಹ್ಯಾಂಡ್ ನಿಯಮ, ಫ್ಲೆಮಿಂಗ್ನ ಎಡಗೈ ನಿಯಮವನ್ನು ಬಳಸೋದ್ರ ಮೂಲಕ ನಾವು ಎಲೆಕ್ಟ್ರಿಕ್ ಮೋಟಾರ್ ಅನ್ನು ಕೂಡ ಅಭ್ಯಾಸ ಮಾಡಿದ್ದೀವಿ. ಎಲೆಕ್ಟ್ರಿಕ್ ಮೋಟಾರಿನ ಒಂದು ಸಂಕ್ಷಿಪ್ತವಾದ ಒಂದು ಚಿತ್ರಣವನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಇದು ಹೇಗೆ ಕೆಲಸ ಮಾಡುತ್ತೆ, ಇದು ಹೇಗೆ ಭ್ರಮಣೆಯನ್ನು ಮಾಡುತ್ತೆ, ಇವುಗಳನ್ನ ನಾವು ಈಗಾಗಲೇ ಅಭ್ಯಾಸ ಮಾಡಿದ್ದೀವಿ. ಮುಂದುವರೆದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅನ್ನ ನಾವು ತಿಳ್ಕೊಂಡಿದ್ದೀವಿ. ವಾಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್? ತುಂಬಾ ಪ್ರಮುಖವಾದಂತಹ ಅಂಶ. ಇಂಡಕ್ಷನ್ ಒಂದು ಕಾಂತ ಹಾಗೂ ಒಂದು ದಂಡಕಾಂತ ಹಾಗೂ ಒಂದು ಸುರುಳಿ ಸಾಪೇಕ್ಷವಾಗಿ ಪರಸ್ಪರ ಚಲಿಸಿದಾಗ, ರಿಲೇಟಿವ್ಲಿ ಇಟ್ ದೇ ಸ್ಟಾರ್ಟ್ ಟು, ಒಂದು ಕಾಂತ ಹಾಗೂ ಒಂದು ಸುರುಳಿ ಪರಸ್ಪರ ಚಲನೆಗೆ ಒಳಪಟ್ಟಾಗ ಸುರುಳಿಯಲ್ಲಿ ನಾವು ಪ್ರೇರಿತ ಅಂತೀವಿ, ವಿದ್ಯುತ್ ಇಂಡ್ಯೂಸ್ ಆಗುತ್ತೆ. ಈ ಒಂದು ಕ್ರಿಯೆಯನ್ನ, ದಿಸ್ ಫೆನಾಮಿನಾ ಈಸ್ ಡಿಫೈನ್ಡ್ ಆಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಈ ಒಂದು ಅದ್ಭುತವಾದಂತಹ ಒಂದು ಕ್ರಿಯೆಯನ್ನ ಕಂಡಂತಹ ವಿಜ್ಞಾನಿ, ನಾವು ಎರಡು ವಿಜ್ಞಾನಿಗಳನ್ನು ಹೇಳ್ತೀವಿ. ಮೊದಲನೇಗ ಮೈಕಲ್ ಫ್ಯಾರಡೆ, ಇವರು ಈ ಒಂದು ಅನ್ವೇಷಣೆ ಮಾಡ್ತಾರೆ. ಅದೇ ಸಮಕಾಲೀನರಾದಂತಹ ಜೋಸೆಫ್ ಹೆನ್ರಿ ಅವರು ಕೂಡ ಈ ಒಂದು ಅನ್ವೇಷಣೆಯನ್ನ ಮಾಡಿರುವಂತಹ ದಾಖಲೆಗಳು ಇದಾವೆ. ಹಾಗಿದ್ರೆ ಈ ಒಂದು ಪ್ರೇರಿತ ವಿದ್ಯುತ್ತಿನ ದಿಕ್ಕು ಯಾವ ಕಡೆ ಇರುತ್ತೆ, ಇದನ್ನ ಫ್ಲೆಮಿಂಗ್ ತಮ್ಮ ರೈಟ್ ಹ್ಯಾಂಡ್ ನಿಯಮದ ಮೂಲಕ ತೋರಿಸ್ತಾರೆ. ಅಕಾರ್ಡಿಂಗ್ ಟು ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್, ಇಫ್ ಯು ಹೋಲ್ಡ್ ಅವರ್ ರೈಟ್ ಹ್ಯಾಂಡ್ಸ್, forefinger, middle finger and thumb mutually perpendicular to each other, ಪರಸ್ಪರ ಲಂಬವಾಗಿ ಹಿಡಿದಾಗ, if the direction of the magnetic field is along our forefinger, ತೋರು ಬೆರಳಿನ ದಿಕ್ಕಿನಲ್ಲಿ ಕಾಂತಕ್ಷೇತ್ರ ಇದ್ದು ಆ ಒಂದು ವಾಹಕ ಹೆಬ್ಬೆರಳಿನ ದಿಕ್ಕಿನಲ್ಲಿ ಚಲಿಸಿದಾಗ, if the
conductor moves in the direction of the thumb. Then then the middle finger gives the direction of induced current. ಪ್ರೇರಿತ ವಿದ್ಯುತ್ತಿನ ದಿಕ್ಕನ್ನು ಈ ಮಧ್ಯ ಬೆರಳು ನಮಗೆ ಸೂಚಿಸುತ್ತೆ. ಈ ರೀತಿ ಈ ರೈಟ್ ಹ್ಯಾಂಡ್ ನಿಯಮವನ್ನು ಬಳಸಿಕೊಂಡು ನಾವು ಪ್ರೇರಿತ ವಿದ್ಯುತ್ತಿನ ದಿಕ್ಕನ್ನು ಕಂಡುಹಿಡಿಯಬಹುದು. ಈ ಒಂದು ಫ್ಲೆಮಿಂಗ್ನ ರೈಟ್ ಹ್ಯಾಂಡ್ ನಿಯಮವನ್ನು ಬಳಸಿಕೊಂಡು ನಾವು ಎಲೆಕ್ಟ್ರಿಕ್ ಜನರೇಟರನ್ನು ತಯಾರಿಸಿದ್ದೀವಿ. ಯೂಸಿಂಗ್ ದಿಸ್ ಎಲೆಕ್ಟ್ರಿಕ್ ಜನರೇಟರ್ ವಿ ಕ್ಯಾನ್ ಏಬಲ್ ಟು ಜನರೇಟ್ ದ ಕರೆಂಟ್, AC ಕರೆಂಟನ್ನು ಜನರೇಟ್ ಮಾಡ್ತೀವಿ. ಇದನ್ನು ನಾವು ಈಗಾಗಲೇ ನೀವು ಓದಿದ್ದೀರಾ. ಪ್ರಿಯ ವಿದ್ಯಾರ್ಥಿಗಳೇ, ಈ ಒಂದು 4 ಸೆಷನ್ಗಳಲ್ಲಿ ನಾವು ಪ್ರೌಢಶಾಲೆಯಲ್ಲಿ ವಿಜ್ಞಾನ ವಿಷಯದಲ್ಲಿ ಅಭ್ಯಾಸ ಮಾಡಿದಂತಹ ಭೌತಶಾಸ್ತ್ರದ ಕೆಲವು ಅಧ್ಯಾಯಗಳನ್ನು ನೆನಪಿಸಿಕೊಂಡ್ವಿ. ಇದು ಕೇವಲ ಒಂದು ನೋಟ, ನಾವು ಏನು ಓದಿದ್ವಿ ಅನ್ನೋದನ್ನು ಕಲ್ಪನೆ ಮಾಡಿರುವಂಥದ್ದು. ಹಾಗಿದ್ರೆ ಇವುಗಳನ್ನು ಇನ್ನೂ ಸುದೀರ್ಘವಾಗಿ, ಇನ್ನೂ ಹೆಚ್ಚಿನಾಗಿ ಗಣಿತೀಯವಾಗಿ ಎಲ್ಲ ಒಂದು ಅಂಶಗಳನ್ನು ಇನ್ನೂ ಹೆಚ್ಚಿನ ದೃಷ್ಟಿಯಿಂದ ತಿಳ್ಕೊಳ್ತಾ ನಾವು ಪ್ರಥಮ PUC ಹಾಗೂ ದ್ವಿತೀಯ PUCಯಲ್ಲಿ ಭೌತಶಾಸ್ತ್ರವನ್ನು ಕಲಿತಾ ಹೋಗ್ತೀವಿ. ಇಲ್ಲಿಗೆ ನಮ್ಮ ಸೇತುಬಂಧ ಕಾರ್ಯಕ್ರಮ ಮುಗಿಯುತ್ತೆ. ಮುಂದಿನ ಸೆಷನ್ನಲ್ಲಿ ನಾವು ಪಾಠಗಳನ್ನು ತಿಳ್ತಾ ಹೋಗೋಣ. ಧನ್ಯವಾದಗಳು.